ವಿಜಯನಗರದಲ್ಲಿ ಅದೊಂದು ಕಾಲದಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿಗಳ ನೆಲೆಬೀಡಾಗಿ ವೈಭವದಿಂದ ಕಂಗೊಳಿಸುತ್ತಿದ್ದ ಸಾಮ್ರಾಜ್ಯ. ಇಂತಹ ನೆಲದಲ್ಲಿ ಅಕ್ಟೋಬರ್ 26ರಂದು ರಾಜ್ಯ ಮಟ್ಟದ ಬರಹಗಾರರ ವೇದಿಕೆಯಿಂದ ಆಯೋಜಿಸಿದ್ದ ಕರೋಕೆ ಗಾಯನ ಹಾಡಿನ ಸ್ಪರ್ಧೆ ನಡೆಯಿತು. ರಾಜ್ಯದ ವಿವಿಧ ದಿಕ್ಕುಗಳಿಂದ ಬಂದ ಹಾಡು ಹಕ್ಕಿಗಳ ಪ್ರತಿಭೆಗಳು ತಮ್ಮ ಅಂತಿಮ ಸುತ್ತಿನ ಸ್ಪರ್ಧೆಯಲ್ಲಿ ವಿಜಯನಗರದ ಹಂಪಿ ಹೊಸಪೇಟೆಯಲ್ಲಿ ತಮ್ಮ ಮಧುರ ಗಾನ ಸುದಿಯನ್ನು ಹರಿಸಿದರು. ಸ್ಥಳೀಯ ಸಂಘಟಕರಾದ ಹೊಸಪೇಟೆಯ ತಾಲೂಕಾ ಅಧ್ಯಕ್ಷರಾದ ಉದ್ದಾನಪ್ಪ, ಹೂವಿನ ಹಡಗಲಿಯ ವಿರೂಪಾಕ್ಷಪ್ಪ, ಬರಹಗಾರ ವೇದಿಕೆಯ ಅಧ್ಯಕ್ಷರಾದ ಅನಂತರಾಮ್ ಹಾಗೂ ಹಲವು ಬರಹಗಾರ ವೇದಿಕೆಯ ಮಿತ್ರ ಮಂಡಳಿ ಸೇರಿ ಹೊಸಪೇಟೆಯ ಗೌತಮ ಬುದ್ಧ ಬಸವ ಭವನದಲ್ಲಿ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದರು. ಗಾಯನ ಪ್ರತಿಭೆಗಳಿಗೆ 2ನೇ ಸುತ್ತಿನ ಸ್ಪರ್ಧೆಗೆ ಅವಕಾಶ ಕಲ್ಪಿಸಲಾಗಿತ್ತು. ಸೋಲೋ ಜೊತೆಗೆ ಜೋಡಿ ಹಿನ್ನೆಲೆ ಹಾಡುಗಳನ್ನು ಆಯ್ಕೆ ಮಾಡಿ ಒಟ್ಟು 38 ಸ್ಪರ್ಧಿಗಳಿಗೆ ಟಾಸ್ಕ್ ಕೊಡಲಾಗಿತ್ತು. ಇವರಲ್ಲಿ ಯಾವ ಜೋಡಿ ಉತ್ತಮವಾಗಿ ಹಾಡುವರು ಆ ಜೋಡಿಗಳನ್ನು ಆಯ್ಕೆ ಮಾಡಿ ಅಂತಿಮ ಹಂತದ ಸ್ಪರ್ಧೆ ಬೆಳಗಾವಿನಲ್ಲಿ ನಡೆಯುವ ಸ್ಪರ್ಧೆಗೆ ಅವಕಾಶ ಮಾಡಿಕೊಡಲಾಗುವುದೆಂದು ಬರಹಗಾರರ ವೇದಿಕೆಯ ರಾಜ್ಯ ಗೌರವಾಧ್ಯಕ್ಷರಾದ ಅನಂತರಾಮ್ ರವರು ಪುರಂದರ ಲೋಕಿಕೆರೆ ಅವರಿಗೆ ಮಾಹಿತಿ ನೀಡಿದರು. ವರದಿ ಪುರಂದರ ಲೋಕಿಕೆರೆ, ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBS 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.